ಸರ್ ಆಪೋಸಿಟ್ ಇಂದ ಗಾಡಿ ಬರ್ತಾ ಇದೆ. ಅವರು ಆಪೋಸಿಟ್ ಇಂದ ಹತ್ಲಿಕ್ಕೆ ಹೋಗಿದ್ದಾರೆ, ರಾಂಗ್ ಸೈಡ್ ಇಂದ ಹತ್ಲಿಕ್ಕೆ ಹೋಗಿದ್ದಾರೆ ಕಟ್ಟೆ. ಇಲ್ಲೊಂದು ಫ್ಲೈಓವರ್ ಇಲ್ಲ, ಸ್ಕೈ ವಾಕ್ ಇಲ್ಲ, ಏನು ಇಲ್ಲ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಸ್ಕೈ ವಾಕ್ ಇದ್ರೆ ಹೆಣ್ಮಕ್ಳು ಹತ್ಲಿಕ್ಕಾಗ್ಲಿ, ವಯಸ್ಸಾದವ್ರು ಹತ್ಲಿಕ್ಕಾಗ್ಲಿ ಅನುಕೂಲ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾವೀಗ ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ವಿ ಬೆಂಗಳೂರು ಕಡೆಗೆ. ಇಲ್ಲಿ ಕ್ಯಾತ್ಸಂದ್ರದಲ್ಲಿ ಏನಾಗಿದೆ ಅಂದ್ರೆ, ಟ್ರೈನ್ ಬರ್ತಾ ಇದೆ, ಈ ಟ್ರ್ಯಾಕ್ ನ ದಾಟ್ಕೊಂಡು ಇದೇ ಟ್ರೈನಿಗೆ ಹೋಗೋಣ ಅಂತ ಇಬ್ರು ಬಂದಿದ್ದಾರೆ. ನಿಜವಾಗ್ಲು ಏನ್ ಗ್ರಾಚಾರನ ಏನೋ ಗೊತ್ತಿಲ್ಲ. ಒಬ್ರು ಸ್ಪಾಟ್ ಅಂತ ಹೇಳ್ತಾ ಇದಾರೆ. ನಿಮಗೆ ಕೇಳ್ಕೊಳ್ಳೋದೊಂದೇ, ಈ ಟ್ರೈನ್ ಅಲ್ಲ ಅಂದ್ರೆ ಇನ್ನೊಂದು ಟ್ರೈನ್ ಇದೆ ಹಿಂದೆ. ಈ ಟ್ರೈನ್ ಹೋದ್ರೆ ಪರವಾಗಿಲ್ಲ, ಹಿಂದೆ ಬೇರೆ ಬಸ್ಗಳೆಲ್ಲ ಎತ್ಕೊಂಡು ಹೋಗ್ಬೋದು. ಈ ತರ ಒಂದು ಏನಾದ್ರು ಅನಾಹುತ ಆದ್ರೆ ಫ್ಯಾಮಿಲಿಗಳನ್ನೆಲ್ಲ ಯಾರು ನೋಡ್ಕೊಂತಾರೆ? ಸರ್ ನೋಡಿ, ನಮ್ಮ ಸರ್ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ಆಪೋಸಿಟ್ ಇಂದ ಗಾಡಿ ಬರ್ತಾ ಇದೆ. ಅವರು ಆಪೋಸಿಟ್ ಇಂದ ಹತ್ಲಿಕ್ಕೆ ಹೋಗಿದ್ದಾರೆ, ರಾಂಗ್ ಸೈಡ್ ಇಂದ ಹತ್ಲಿಕ್ಕೆ ಹೋಗಿದ್ದಾರೆ ಕಟ್ಟೆ. ಇಲ್ಲೊಂದು ಫ್ಲೈಓವರ್ ಇಲ್ಲ, ಸ್ಕೈ ವಾಕ್ ಇಲ್ಲ, ಏನು ಇಲ್ಲ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಸ್ಕೈ ವಾಕ್ ಇದ್ರೆ ಹೆಣ್ಮಕ್ಳು ಹತ್ಲಿಕ್ಕಾಗ್ಲಿ, ವಯಸ್ಸಾದವ್ರು ಹತ್ಲಿಕ್ಕಾಗ್ಲಿ ಅನುಕೂಲ ಆಗುತ್ತೆ. ದಯವಿಟ್ಟು ಒಂದು ಸ್ಕೈ ವಾಕಿನ ವ್ಯವಸ್ಥೆ ಮಾಡಿ ಕ್ಯಾಸಂದ್ರದಲ್ಲಿ. ಅವರು ಅರ್ಜೆಂಟ್ ಮಾಡ್ಕೊಂಡು ಹತ್ತಕ್ಕೆ ಹೋಗಿದ್ದಾರೆ. ಅವ್ರು ರಾಂಗ್ ಸೈಡ್ ಅಲ್ಲೇ ನಿಂತ್ಕೊಂಡು ಟ್ರೈನ್ ನಿಂತ ಮೇಲೆ ಹತ್ತಿದ್ರು ಅವ್ರಿಗೆ ಟ್ರೈನ್ ಸಿಗೋದು. ದಯಮಾಡಿ ಯಾರು ಆತರ ಸ್ವಲ್ಪ ತಾಳ್ಮೆಯಿಂದ ಹತ್ತಿ. ದಿನಕ್ಕೆ 340 ಟ್ರೈನ್ ಓಡಾಡುತ್ತೆ ಬೆಂಗಳೂರಿಗೆ. ಆರಾಮಾಗಿ ಓಡಾಡ್ಕೊಂಡಿರಿ, ನಿಮ್ ಜೀವಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ದಯವಿಟ್ಟು ಎಲ್ಲಾರ್ಗು ಮನವಿ ಮಾಡ್ತೀವಿ. ಟ್ರೈನ್ ಮಿಸ್ ಆದ್ರೆ ಬಸ್ಸಿಗೆ ಹೋಗ್ಬೋದು, ಬೇಡ ರಜಾ ಹಾಕ್ಬಿಟ್ಟು ಮನೆಗೆ ಹೋದ್ರು ಸಂಬಳ ಕಟ್ಟಾಗುತ್ತೆ ಅಷ್ಟೇ. ಮನೇಲಿ ಹೆಂಡತಿ ಮಕ್ಕಳು ಕಾಯ್ತಿರ್ತಾರೆ. ಸರ್, ಹೀಗೆ ಹಲವಾರು ಪ್ರಕರಣಗಳೆಲ್ಲ ನೋಡಿರ್ತೀರಿ ನೀವು. ಇದಕ್ಕೂ ಮೊದಲು ತುಮಕೂರಲ್ಲಿ ಬಿಟ್ಬಿಟ್ಟು ಟ್ರೈನ್ ಹೋಯ್ತು, ನೀವು ಕೂಡ ಒಂದು ಸಾಕ್ಷಿ ಆಗಿದ್ರು. ಸರ್, ಏನ್ ಹೇಳಕ್ ಇಷ್ಟಪಡ್ತೀರ? ಸರ್, ಜಾಗ್ರತೆ 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 ಅಷ್ಟೇ, ಬೇರೆ ಇನ್ನೇನು ಹೇಳಲಿಕ್ಕೆ ಆಗಲ್ಲ. ನಾವು ಒಂದೇ ಒಂದು ನಿಮಿಷ ಯಾಮಾರೋದು ನಮ್ಮ ಇಡೀ ಜೀವನ, ನಮ್ಮ ಇಡೀ ಕುಟುಂಬ ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಟ್ರೈನ್ ಮಿಸ್ ಆದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಬಸ್ಸಲ್ಲಾದ್ರೂ ಓಡಾಡೋದು ಚಿಂತೆ ಇಲ್ಲ, ರಜಾ ಹಾಕಿ ಮನೇಲಿ ಇದ್ರೂ ಚಿಂತೆ ಇಲ್ಲ. ಬೈದ್ರು ಬೈಬೋದು ಅಷ್ಟೇ ಮ್ಯಾನೇಜ್ಮೆಂಟ್, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ. ಕೂಲಿ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದು, ಜೀವ ಇದ್ರೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರ ಸರ್, ಆಕ್ಚುಲಿ ಒಂದು ಪ್ರಕರಣಗಳಲ್ಲಿ ಇವರು ಪ್ರತ್ಯಕ್ಷ ದರ್ಶಿಗಳಾಗಿದ್ದಾರೆ. ಇವರು ಕೂಡ ಇಬ್ಬರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ದಾರೆ. ನಮ್ ಸರ್ ಕಿರಣ್ ಸರ್ ಅಂತ. ನೋಡಿ, ಆದಷ್ಟು ಜಾಗೃತಿಯಿಂದಿರಿ. ನಾವು ಬದುಕಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ನಾವೇ ಇಲ್ಲದ್ರೆ ಏನ್ ಮಾಡ್ತೀರಿ? ಏನ್ ಮಾಡಕ್ಕಾಗುತ್ತಲ್ವಾ? ಸರ್ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ದಾರೆ, ತುಂಬಾ ಧನ್ಯವಾದಗಳು ಸರ್. ಹಾಗೆ ಆದಷ್ಟು ಒಂದು ಟ್ರೈನ್ ಹತ್ತಿರ್ತೀವಿ, ಇನ್ನೇ ಟ್ರೈನ್ ಸ್ಟಾಪ್ ಬಂದಿರುತ್ತೆ. ನಮ್ಮ ಸ್ಟಾಪ್ ಬಂದು ನಿಲ್ಲವರೆಗೂ ನಾವು ತಡ್ಕೊಳಲ್ಲ, ಹಾಗೆ ಇಳಿಯಕ್ ಹೋಗ್ತೀವಿ. ಇದೇ ತರ ಇಳಿಯಕ್ ಹೋಗಿ ಸುಮಾರು ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಟ್ರೈನ್ ಅಷ್ಟೊತ್ತಿಂದ ಬಂದಿರ್ತೀವಿ ನಾವು, ಇನ್ನೊಂದು ನಿಮಿಷಕ್ಕೆ ಏನಾಗುತ್ತೆ? ಹಾಗಾಗಿ ಏನು ಅಲ್ಲಿ ಗಾಡಿ ತಗೊಂಡು ಮನೆಗೆ ಹೋಗೋಷ್ಟಕ್ಕೆ ಏನ್ ದೂರ ಲೇಟ್ ಆಗುತ್ತಾ? ಅಲ್ಲಿಂದಲೇ ಬಂದಿರ್ತೀವಿ. ಹಾಗಾಗಿ ದಯವಿಟ್ಟು ಯಾರು ಇಂತಹ ಒಂದು ಘಟನೆಗಳನ್ನ ನೋಡಿ ಆದ್ರೂ ನೀವು ಎಚ್ಚೆತ್ಕೊಳ್ಬೇಕಂತ ನಾನು ಈ ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತೀನಿ. ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಕರ್ನಾಟಕ.